ಈಗ ಎಲ್ಲರ ಮನೆಯಲ್ಲೂ ಸಹ ಈ ರೀತಿ ಒಂದು ಕ್ಯಾರಿ ಬ್ಯಾಗ್ ಇದ್ದೇ ಇರುತ್ತೆ. ಅಂಗಡಿಗಳಲ್ಲಿ ನಾವು ದಿನಸಿ ತಂದಾಗ ಕೊಡ್ತಾರಲ್ವ, ಅದನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಚಿಕ್ಕದಾಗಿರುವಂತಹ ಬ್ಯಾಗ್ ಏನಾದ್ರು ಇದ್ದರೆ ಅದನ್ನು ಸಹ ಬಳಸ್ಕೋಬೋದು. ನನ್ನ ಹತ್ರ ಬ್ಯಾಗ್ ಇರಲಿಲ್ಲ, ದೊಡ್ಡದಾಗಿರುವಂಥದ್ದಿತ್ತು, ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬ್ಯಾಗ್ ಮೇಲೆ ಇವಾಗ ನಾನಿಲ್ಲಿ ಹೂವನ್ನ ಈ ರೀತಿಯಾಗಿ ಸುತ್ತಿ ಇಡ್ತಾ ಇದ್ದೀನಿ. ಹೇಗೆ ಬೇಕಂದರೆ ಹಾಗೆ ಹೂವನ್ನ ಇಟ್ಟರೆ ಬೇಗ ಬಾಡುತ್ತೆ, ಹಾಗಾಗಿ ಹೂವನ್ನ ಈ ರೀತಿಯಾಗಿ ಸುತ್ತಿ ಇಡಬೇಕು. ಈ ರೀತಿ ಹೂಗಳನ್ನ ಸುತ್ತಿಟ್ಟ ಮೇಲೆ ಆ ಕಾಟನ್ ಬಟ್ಟೆ ಅಂದರೆ ಏನು ನಾವು ಬ್ಯಾಗ್ ಬಟ್ಟೆ ತೊಗೊಂಡಿದ್ದೀವಿ ಅದನ್ನು ಇದ್ರ ಮೇಲೆ ಈ ರೀತಿ ಕವರ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಷರ್ ಹಾಕಬಾರ್ದು, ಜಸ್ಟ್ ಲೈಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಇದನ್ನು ಕವರ್ ಮಾಡ್ಕೋಬೇಕು. ನಂತರ ಒಂದು ಸ್ಟೀಲ್ ಬಟ್ಲು ಅಂದರೆ ಆ ಹೂವು ಎಷ್ಟು ಇದೆ ಅದನ್ನು ನೋಡಿಕೊಂಡು ನೀವು ಆ ಬಟ್ಲನ್ನ ತಗೋಬೇಕಾಗತ್ತೆ. ಈಗ ಈ ಬಟ್ಲು ಒಳಗಡೆ ಹೂವಿನ ಬ್ಯಾಗನ್ನಿಟ್ಟು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಇದ್ರ ಮೇಲೆ ತಟ್ಟೆನ ಮುಚ್ತಾ ಇದ್ದೀನಿ. ನಾವು ಮುಚ್ಚುವಂತಹ ಮುಚ್ಚುಳ ಆಗಿರ್ಬೋದು, ತಟ್ಟೆ ಇರ್ಬೋದು, ಅದು ಹೂವಿಗೆ ಅಂಟ್ಕೊಬಾರ್ದು, ಸ್ವಲ್ಪ ಮೇಲ್ಭಾಗ ಇರಬೇಕು. ಆ ರೀತಿ ತಟ್ಟೆನ ಮುಚ್ಕೊ